ಸರ್ ನಮಸ್ತೆ, ನಿಮ್ಮ ಹೆಸರು? ಕೃಷ್ಣಮೂರ್ತಿ. ಸರ್ ಇವಾಗ ಈ ಹೆವಿ ಲೈಸೆನ್ಸ್ನ ಬಂದ್ಬಿಟ್ಟು ರಿನ್ಯೂವಲ್ ಮಾಡಬೇಕಂದ್ರೆ ಒಂದು ಸರ್ಟಿಫಿಕೇಟ್ಗೋಸ್ಕರ ನಾವು ಇಲ್ಲಿ ಬರ್ತೀವಲ್ಲ, ಹೌದು. ಈ ಜನಗಳು ಕೆಲವು ಜನಕ್ಕೆ ಗೊತ್ತಾಗಿರಲ್ಲ, ತುಂಬ ದೂರದಿಂದ ಬರೋರಿಗೆ ತುಂಬ ಕಷ್ಟ ಆಗುತ್ತೆ. ಹೇಗೆ ಅನಿಸುತ್ತೆ ಸರ್? ಕಷ್ಟನೇ ಎಲ್ಲರಿಗೂ, ಇದು ಅನಾನುಕೂಲನೇ, ಇದು ಅಗತ್ಯ ಇಲ್ಲದೆ ಇರೋದು. ಇದು ಏನು ಇವರು ಕೊಡೋ ಟ್ರೈನಿಂಗ್ಗೆ ನಾವು ಉದ್ಧಾರ ಆಗ್ಬಿಡ್ತೀವ. ನಮಗಿರೋ ಎಕ್ಸ್ಪೀರಿಯನ್ಸ್ಗೆ ಇವ್ರಿಗೆ ಗೊತ್ತಿರಲ್ಲ ಅಷ್ಟು. ಡ್ರೈವಿಂಗು ಅವರು ಹೇಳ್ಕೊಟ್ಟಂಗೆ ಓಡ್ಸೋಕ್ಕಾಗಲ್ಲ ಅಲ್ವಾ? ಅದೇ ರೀತಿಯೇ ಇರೋದು. ಇವಾಗ ಇಲ್ಲೆಲ್ಲ ಬಂದಿರೋರಲ್ಲ, ಎಲ್ಲರೂ 2 ಸಲ 3 ಸಲ ಬಂದಿದ್ದಾರೆ. ಹೌದು, ಅವ್ರಿಗೆ ಅನುಭವ ಆಗಿರುತ್ತೆ. ಬಟ್ ಹೊಸ್ದಾಗಿ ಬರೋರಿಗಂತೂ ತುಂಬ ಕಷ್ಟ ಆಗುತ್ತಲ್ಲ ಸರ್, ಅಡ್ರೆಸ್ ಗೊತ್ತಿಲ್ದಂಗೆ. ಅಡ್ರೆಸ್ಸು ಗೊತ್ತಿಲ್ಲ, ಯಾವುದು ಗೊತ್ತಿಲ್ಲ. ಏನು ಬಳ್ಳಾರಿಯಿಂದನೂ ಇದು ಥರ ಕತ್ತದ, 2 ವೀಲರ್ ಥರ ಕತ್ತದ. ಇಲ್ಲಿಗೆ ಒಳಗಡೆಗೆ 4 ಕಿಲೋಮೀಟ್ರ್ ಆಗ್ತದೆ. ಈ ಬೆಂಗಳೂರು ಜಿಲ್ಲೆಗೆ, ನಮ್ಮ ಕರ್ನಾಟಕಕ್ಕೆ ಬಂದು 31 ಜಿಲ್ಲೆಗಳಲ್ಲಿ ಇದು ಒಂದೇ ಜಾಗಕ್ಕೆ ಮಾಡಿದಾರಲ್ಲ, ಬೇರೆ ಜಾಗಕ್ಕೆ ಮಾಡೋ ಅನುಕೂಲ ಆಗುತ್ತಾ? ಹಂಗೆ ಬೇರೆ ಬೆಂಗಳೂರಲ್ಲಿ ಬೇರೆ ಜಾಗ ಗತಿನೇ ಇಲ್ವೇ? ಬೇರೆ ಜಾಗ ಅಂತಲ್ಲ, ನಮ್ಗೆ ಇವಾಗ ಶಿವಮೊಗ್ಗ ಆಗ್ಬೋದು, ಗುಲ್ಬರ್ಗ ಆಗ್ಬೋದು, ಆ ಕಡೆ ಯಾವ್ದಾರ ಮಾಡ್ಬೋದು. ಅದು ಅವರು ಇದು ಮಾಡಬೇಕು, ಮಾಡೋ ಮನಸ್ಸು ಅವ್ರಿಗಿರ್ಬೇಕು ಅಷ್ಟೇ. ಹಾಂ, ಹೌದು. ತುಮಕೂರಲ್ಲ ಎಲ್ಲ ನಾವು ಮಾಡಿದ್ರೆ ಆ ಕಡೆ ಇರೋರಿಗೆಲ್ಲನೂ ಒಂದು ಅನುಕೂಲನೇ ಆಗುತ್ತೆ. ಹೌದು, ಬೇರೆ ಕಡೆ ಒಂದೇ ಕಡೆ ಇರಬಾರ್ದು ಅನ್ನೋರು ಸಾರ್ ಹೇಳ್ತಾ ಇದ್ದಾರೆ. ಒಂದೇ ಕಡೆ ಇರೋದಕ್ಕಿಂತ ನಮ್ಮ ಡಿಸ್ಟಿಕಲ್ಲಿ ಒಂದು 4-5 ಕಡೆ ಮಾಡಿದ್ರೆ ಅಲ್ಲಲ್ಲಿ ನಮ್ಮ ಡ್ರೈವರ್ ಬ್ರದರ್ಗಳಿಗೆಲ್ಲ ತುಂಬ ಅನುಕೂಲ ಆಗುತ್ತೆ. ತುಂಬ ದೂರದಿಂದ ಬರೋರಿಗೆ ರಾತ್ರಿ ಹಗಲು ನಿದ್ದೆ ಕೆಟ್ಟು ಬಂದು ಅಡ್ರೆಸ್ ಹುಡ್ಕೊಂಡು ಬರೋಕ್ಕೆ ತುಂಬ ಕಷ್ಟ ಆಗುತ್ತೆ. ಈ ಅಡ್ರೆಸ್, ಈ ಲೊಕೇಟ್ ಬಂದ್ಬಿಟ್ಟು ಯಲಹಂಕದಿಂದ ಸ್ಟ್ರೈಟಾಗಿ ಬಂದರೆ BSF ಕ್ವಾರ್ಟರ್ಸ್ ಬರುತ್ತೆ. ಅಷ್ಟೇ ಮುಂದೆ ಬಂದಾಗ ಸಿಂಗನಾಯಕನಹಳ್ಳಿಯಿಂದ ಲೆಫ್ಟ್ ಆಗಂದ್ರೆ ಈ ಊರು ಯಾವ್ದು ಹೆಸರು ಸರ್? ಇದು ಈ ಊರ ಹೆಸರು ಸಿಂಗನಾಯಕನಹಳ್ಳಿ. ಸಿಂಗನಾಯಕನಹಳ್ಳಿಯಿಂದ 2 ಕಿಲೋಮೀಟ್ರ್ ಒಳಗೆ ಬರಬೇಕು. ಸಿಂಗನಾಯಕನಹಳ್ಳಿಯಿಂದ 2 ಕಿಲೋಮೀಟ್ರು ಜಾಸ್ತಿನೇ ಆಗುತ್ತೆ. ಗೊತ್ತಿಲ್ದವರು ತುಂಬ ಅಡ್ರೆಸ್ ಕೇಳ್ಕೊಂಬರೋಕ್ಕೆ ತುಂಬ ಕನ್ಫ್ಯೂಸ್ ಆಗುತ್ತೆ. ಯಾರನ್ನಾರು ಕೇಳಿ ಅಡ್ರೆಸ್ ಕೇಳ್ಕೊಂಬರ್ಬೋದು. ಏನು ದೊಡ್ಡ ಜಾಗ ಬೇಕಾಗಿಲ್ಲ. ಅವ್ರೇನು ನಮ್ಗೇನು ಟ್ರೈನಿಂಗ್ ಕೊಡ್ತಾವ್ರ? ಯಾವುದು ಕೊಡ್ತಾ ಇಲ್ಲ. ಆಫೀಸಲ್ಲಿ ಕೂತ್ಕೊಂಡು ಹರ್ಕತೆ ಮಾಡ್ತಾರೆ ಅಷ್ಟೇ. ಸಣ್ಣ ಒಂದು ಟ್ರೈನಿಂಗ್, ಒಂದು ಆಫೀಸ್ ಓಪನ್ ಮಾಡೋಕ್ಕೆ ಎಲ್ಲ ಕಡೆಗೂ ಬಂಡವಾಳ ಏನು ಜಾಸ್ತಿ ಬೇಕಾ? ಏನು ಬೇಕಾಗಿಲ್ಲ, ಬಂಡವಾಳನೂ ಜಾಸ್ತಿ ಬೇಕಾಗಿಲ್ಲ. ಆರಾಮಾಗಿ ಮಾಡ್ಬೋದು ಎಲ್ಲ ಕಡೆನೂ. ಒಂದೊಂದು ಆಫೀಸ್ ಮಾಡೋಕ್ಕೇನು ಕಷ್ಟನಾ? ಸಾರು ಅನುಭವನ ಹೇಳ್ಕೊಂತಿದ್ದಾರೆ. ತುಂಬ ಸಂತೋಷ ಸರ್ ನೀವು ಹೇಳಿದ್ದು. ಎಲ್ಲರಿಗೂ ಸ್ವಲ್ಪ ವ್ಯವಸ್ಥೆ ಆಗಲಿ, ಎಲ್ಲರಿಗೂ ಅನುಕೂಲ ಆಗಲಿ. ಕೆಲಸನ ಇದು ಹೇಳ್ರಿ. ಓಲಿ ಡ್ರೈವಿಂಗ್